ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ. ಎಸ್, ನಾವಿವತ್ತು ಗರ್ಲ್ಸ್ ಎಲ್ರು ಸೇರ್ಕೊಂಡು ಟ್ರಿಪ್ಗೆ ಹೋಗ್ತಿದ್ದೀವಿ. ಟ್ರಿಪ್ ಅಂತ ಅಂದ್ರೆ ರೆಸಾರ್ಟ್ಗೆ ಹೋಗ್ತಿದ್ದೀವಿ. ಯಾವ ರೆಸಾರ್ಟ್ಗೆ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ, ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ, ಯಾರ್ಯಾರೆಲ್ಲ ಹೋಗ್ತಾ ಇದೀವಿ ಅನ್ನೋದನ್ನ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಇವಾಗ ರೆಡಿ ಆಗಿದ್ದೀನಿ. ನಾನು ಅವರಿಗೆ ನನ್ನ ಫ್ರೆಂಡ್ಸ್ಗೆ ವೆಯ್ಟಿಂಗು. ಸೊ ಅವ್ರು ಬಂದಿದ ತಕ್ಷಣ ನಾನು ಹೊರಡೋದೇನೆ. ಸೊ ಇನ್ನ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಸೋದನ್ನ ಮರಿಬೇಡಿ. ಲೆಟ್ಸ್ ಗೋ. ಸೊ ಫೈನಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು. ಇಲ್ಲಿ ಊಟ ಮಾಡಕ್ಕೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್. ಸ್ನ್ಯಾಪ್ ಅಲ್ಲ, ವ್ಲಾಗ್. ಹಾಯ್. ಸೊ ಬ್ರೇಕ್ಫಾಸ್ಟಿಗೆ ಬಿಡದಿ ತಟ್ಟೆ ಇಡ್ಲಿ ತಿನ್ನೋದಕ್ಕೆ ಬಂದಿದ್ವಿ. ಹಾಯ್ ಯುಕ್ತ, ಎಷ್ಟು ಲೇಟ್ ಬಂದಿದ್ದು? ಇಲ್ಲ ಅವರಿಂದ ಲೇಟ್, ಇವ್ರದ್ದು ಲೇಟು. ಹಲೋ, ನಿಮ್ಮ ಫೇಸ್ ದರ್ಶನ ಮಾಡಿಸಿ ಸ್ವಲ್ಪ. ಅವ್ರು ನೋಡಿ, ಇವರಿಂದನೇ ಲೇಟ್ ಆಗಿದ್ದು. ಸೊ ಏನು ಮಾಡೋದಕ್ಕಾಗಲ್ಲ. ಈಗ ಚೆನ್ನಾಗಿ ತಿಂದ್ಬಿಟ್ಟು ಅಲ್ಲ, ಓಕೆನಾ? ವಾಯ್ಸ್ ಕೇಳಿಸುತ್ತೆ. ಸೊ ಬೈಕಲ್ಲೇ ಹೋಗ್ತಾ ಇದ್ದೀವಿ. ಗಾಳಿಗೆ ಕೇಳಿಸ್ತೀವಿ ಏನೋ ಗೊತ್ತಿಲ್ಲ. ರೆಸಾರ್ಟಿಗೆ ರಾಮನಗರ್ಗೆ ಹೋಗ್ತಾ ಇದ್ದೀವಿ. ನಾನು ಬೈಕಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಒಬ್ರು ಬೈಕಲ್ಲಿ ಹೋಗ್ತಿದ್ದಾರೆ. ಹೋದ್ಮೇಲೆ ಬೈಕ್ ರೈಡಿಂಗ್, ಲಾಂಗ್ ಡ್ರೈವ್ ಚೆನ್ನಾಗಿದೆ. ಗೊತ್ತಿಲ್ಲ ನನಗೆ, ಕೇಳಿಸ್ತಾ ಇದೆ ವಾಯ್ಸ್ ಏನು ಅಂತ. ಹಾಯ್ ಗರ್ಲ್ಸ್, ಹಾಯ್ ಮಾಡಿ. ಲೊಕೇಶನ್ ರೀಚ್ ಆಗಿ ಸೊ ಫೈನಲಿ ಇವಾಗ ರೀಚ್ ಆದ್ವಿ ರೆಸಾರ್ಟಿಗೆ. ಸೊ ಅವರು ನನ್ನ ಫ್ರೆಂಡ್ಸು ಅಲ್ಲಿ ರೆಡಿ ಮಾಡ್ಕೊತಿದ್ದಾರೆ. ಫುಲ್ಲು ಬಿಸಿಲಿರೋದ್ರಿಂದ ಸುಸ್ತಾಗೋಯ್ತು. ಓಕೆ, ಒಳಗಡೆ ನೋಡೋಣ ಏನಿಲ್ಲ ಅಂತ ಎಂಟ್ರಿ ಕೊಡೋಣ ಇವಾಗ. ಲೆಟ್ಸ್ ಗೋ. ಸಿ ವ್ಯೂ ಎಲ್ಲ ಹೆಂಗಿದೆ ಅಂತ. ಚೆನ್ನಾಗಿದೆ. ಫುಲ್ಲು ಗ್ರೀನರಿ ಆಗಿದೆ. ಇಷ್ಟು ಗ್ರೀನರಿ ಮಧ್ಯ ಒಂದು ಬ್ಯೂಟಿಫುಲ್ ಗರ್ಲ್. ಸಕ್ಕತ್ತಾಗಿದೆ. ಇನ್ನು ಒಳಗಡೆ ಎಲ್ಲ ತುಂಬ ಇದೆ. ನಮ್ಮ ಗರ್ಲ್ಸು ಒಳಗಡೆ ಅಲ್ಲಿ ಕೇಳ್ತಿದ್ದಾರೆ. ಕೂತಿದ್ದಾರೆ, ಒಬ್ಬರು ಹೋಗಿದ್ದಾರೆ. ಸೊ ಒಳಗಡೆ ಹೋಗಿ ನೋಡೋಣ. ಸ್ವಲ್ಪ ಫಸ್ಟು ಫ್ರೆಶ್ ಅಪ್ ಆಗಬೇಕು, ಆಮೇಲೆ ನೆಕ್ಸ್ಟು ಸ್ಟಾರ್ಟ್. ರಾವಿಶಿಂಗ್ ರೆಸಾರ್ಟ್, ಫುಲ್ ಗ್ರೀನರಿ. ಎಷ್ಟು ಚೆನ್ನಾಗಿ ಎಲ್ಲ ಟೈಮಿಂಗ್ಸು ಇದೆ ನೋಡಿ. ಎಲ್ಲ ಟೈಮಿಂಗ್ಸು ನೋಡ್ಬೋದು ಇಲ್ಲಿ. ಪ್ಯಾರಿಸ್, ಲಂಡನ್, ಇಂಡಿಯಾ ಫುಲ್ ಕಂಪ್ಲೀಟ್ ಇದೆ. ನೈಸ್. ಯುಕ್ತ ವೆಯ್ಟ್ ಮಾಡಿ ಮಾಡಿ ಸುಸ್ತಾಗಿ ಇಲ್ಲೇ ನಿದ್ದೆ ಮಾಡೋಂಗಿಲ್ಲ. ಇನ್ನೇನು ಪ್ರಮೋಷನ್ ನಿದ್ದೆ ಮಾಡೋಣ ಅನ್ಕೊಂಡು ನಾನು ಹಂಗೆ ಅಂದ್ಕೊಂಡೆ, ಬಟ್ ಆಗ್ತಾಯಿಲ್ಲ. ಏನು ಮಾಡೋಣ? ನಮ್ಮ ಅಂಕಲ್ ಕರ್ಕೊಂಡು ಹೋಗ್ತಾ ಇದ್ರು ರೂಮಿಗೆ. ನಡ್ಕೊಂಡು ಹೋಗೋದು ನೋಡಿ. ಯೂಟ್ಯೂಬಲ್ಲೆಲ್ಲ ಬಂದಿರ್ತೀರ ಅಂಕಲ್, ಫೇಮಸ್ ಆಗ್ಬಿಡ್ತೀರ ನೋಡಿ. ಫೇಮಸ್ ಅಂಕಲ್ ಅಂತ. ನಮ್ಮ ರೂಮ್ ನಂಬರ್ 308. ನಮ್ಮ ರೂಮಿಗೆ ವಾಕಿಂಗಲ್ಲಿ ಹೋಗ್ತಾ ಇದ್ದೀವಿ. ಲಗೇಜ್ ಹಿಡ್ಕೊಂಡು ನಡ್ಕೊಂಡು ಹೋಗೋದು ಸಿಕ್ಕಾಬಟ್ಟೆ ಕಷ್ಟ ಆಗ್ತಾ ಇದೆ. ಎಲ್ಲಿದೆ ರೂಮು? 308. ಇದು 306 ಲಾಸ್ಟ್ ಐ ಥಿಂಕ್. ಏನು ಸಕ್ಕತ್ತಾಗಿದೆ ಅಲ್ಲ ವ್ಯೂ. ಸೂಪರ್. ಆದರೆ ಸ್ವಲ್ಪ ಬಿಸಿಲು ಜಾಸ್ತಿ. ಇವತ್ತೇ ಬಿಸಿಲು ಬಂದ್ಬಿಟ್ಟಿದೆ. ನೋಡಿ, ಒಬ್ಬರು ಮಲ್ಗವ್ರೆ, ಒಬ್ಬರು ಫೋನ್ ಯೂಸ್ ಮಾಡ್ತಿದ್ದಾರೆ. ಇವ್ರು ನಿದ್ದೆ ಮಾಡೋದಕ್ಕೆ ಸಾಂಗ್ ಬೇರೆ ಬೇಕಂತೆ ಅಲ್ವಾ ಯುಕ್ತ? ಜೋಶಿಗೆ.
ಇವಾಗ ಬಂದು ಫ್ರೆಶ್ ಅಪ್ ಆಗಿ ಕಾಸ್ಟ್ಯೂಮೆಲ್ಲ ಚೇಂಜ್ ಮಾಡಿ ಆಯಿತು. ನೆಕ್ಸ್ಟು ಸ್ವಲ್ಪ ರೆಸಾರ್ಟೆಲ್ಲ ಸುತ್ತಾಡಿಕೊಂಡು ಏನೇನಿದೆ ಅಂತೆಲ್ಲ ನೋಡಿಕೊಂಡು ಒಂದೆರಡು ರೀಲ್ಸ್ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ತಿನ್ನೋದಕ್ಕೆ ಹೋಗಬೇಕು, ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ವೆಯ್ಟಿಂಗ್. ಒಬ್ಬರು ರೆಡಿ ಆಗ್ತಿದ್ದಾರೆ, ಇಬ್ಬರು ರೆಡಿ ಆಗಿದ್ದಾಯಿತು. ಸೊ ಅವರಿಗೋಸ್ಕರ ವೆಯ್ಟಿಂಗ್. ಅದಾದಮೇಲೆ ತಿನ್ನೋದಕ್ಕೆ ಹೋಗಿ ಆಮೇಲೆ ಏನೇನೆಲ್ಲ ಇದೆ ಅಂತ ತೋರಿಸ್ತೀವಿ. ಹಾಯ್ ಬ್ಯೂಟೀಸ್, ಹಲೋ. ಅವ ಏನು ಲುಕ್ ಕೊಟ್ರಿ ಅಂದರೆ ಸಕ್ಕತ್ತಾಗಿತ್ತು. ವಾವ್, ಗೋವಾ ಅನ್ಕೊಂಬಿಟ್ಟಿದ್ದೀರ ಇದನ್ನ. ಗೋವಾ ಫೀಲ್ ಕೊಡೋಣ ಅಂತ. ಗೋವಾಗಂತೂ ಹೋಗೋಕ್ಕಾಗ್ತಾಯಿಲ್ಲ, ಅಟ್ಲೀಸ್ಟ್ ಇಲ್ಲೆಲ್ಲಾದ್ರೂ ಬಂದು ಗೋವಾ ಫೀಲ್ ಕೊಡ್ಕೊಳ್ಳೋಣ. ರೆಸಾರ್ಟ್ನ ಗೋವಾ ಮಾಡ್ಕೊಂಡಿದ್ದೀವಿ. ಹಿಂಗ ಇಟ್ಕೊಳ್ಳೋದು ಹಿಂಗ. ಹಂಗೆ ಹಂಗೆ ಹಿಂಗೆ. ಓಕೆ, ಹಿಂಗಲ್ಲ ಅನ್ಸುತ್ತೆ, ಹಿಂಗೆ. ಹೌದು. ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದಾರೆ ಯುಕ್ತ ಅವರು. ಹೌದು, ನಾವು ಕೂಡ ಎಸ್, ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ, ಎಲ್ಲರೂ ಬ್ಲಾಗ್ ಮಾಡೋಣ ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಹಿಂಗೆ ಏನೋ ರೆಸಾರ್ಟಿಗೆ ಬಂದು ಗೋವಾ ಫೀಲ್ ಕೊಡೋಣ. ಗೋವಾಗೆ ಹೋಗ್ಬಿಟ್ಟು ಗೋವಾ ಹೋಗಿ ರೆಸಾರ್ಟ್ ಫೀಲ್ ಕೊಡೋಣ, ಮಜಾ ಇರುತ್ತೆ. ಸೊ ಎಲ್ಲ ಯೂನಿಕ್ ಆಗಿ ಮಾಡಬೇಕು ಗೈಸ್. ಯಾವಾಗ ಏನೇ ಹೊಟ್ಟೆ ಹಸಿತಿದೆ, ಊಟಕ್ಕೆ ಹೋಗ್ತಾ ಇದೀವಿ. ಹೌದು, ಏನೇನಿದೆಯೋ ಗೊತ್ತಿಲ್ಲ, ಎಲ್ಲ ಬಾರ್ಸ್ಕೊಂಡು ಬರೋದೇ ಗೈಸ್. ನೋಡವ ಅಲ್ಲಿ ಹೋಗಿ ಏನೇನಿದೆ ಅಂತ ತೋರಿಸ್ತೀನಿ. ಸ್ವೀಟಿಂದ ಸ್ಟಾರ್ಟ್ ನೋಡಿ ಏನೇನೆಲ್ಲ ಇದೆ ಅಂತ. ಸದ್ಯಕ್ಕೆ ಇಷ್ಟು ಹಾಕೊಂಡು ಬಂದಿದ್ದೀನಿ. ಇದು ಮುಗಿದ ಮೇಲೆ ನೋಡೋಣ ನೆಕ್ಸ್ಟು. ಇವಾಗ ವೆಜ್ಜು, ಆಮೇಲೆ ನಾನ್ ವೆಜ್. ಸೆಕೆಂಡ್ ಮೀಲು ವೆಜ್ ಆಯ್ತು, ಇವಾಗ ನಾನ್ ವೆಜ್. ಮತ್ತು ಬರೀ ಫುಲ್ ನಾನ್ ವೆಜ್. ಚೆನ್ನಾಗಿದೆಯಾ? ಬಿರಿಯಾನಿ ಸಕ್ಕತ್ತಾಗಿದೆ. ಸೂಪರಾ? ಸೂಪರ್. ಹೇಳಿ, ಏನೋ ಹೇಳ್ತಾ ಇದ್ರಿ. ಸೂಪರ್ ಆಗಿದೆ ಊಟ, ಬಟ್ ನೆಕ್ಸ್ಟ್ ಲೆವೆಲ್ ಅಂತ ಏನಿಲ್ಲ. ಒಂದು ರೇಂಜಿಗ ಅಂದರೆ ರೇಂಜಿಗೆ ಹೊಟ್ಟೆ ರೇಂಜ್ಗೆ ಎಲ್ಲ ಏನಾದರೂ ಸಖತ್ತಾಗೇ ಇರುತ್ತೆ ಹೊಟ್ಟೆ ಅಷ್ಟೇ. ಕರೆಕ್ಟ್. ಬಟ್ ಅದು ಚೆನ್ನಾಗಿದೆ. ಏನು ಚೆನ್ನಾಗಿದೆ, ಸಖತ್ತಾಗಿದೆ. ಹೊಟ್ಟೆ ತುಂಬೋದಕ್ಕೆ ಏನೋ ಒಂದು ತಿನ್ನಬೇಕು ಅಂತ ತಿಂತಾ ಇದ್ವಿ. ಓಕೆ, ಬ್ಯಾಡ್ ಅಂತಲೂ ಹೇಳೋಕ್ಕಾಗಲ್ಲ, ಗುಡ್ ಅಂತಲೂ ಹೇಳೋಕ್ಕಾಗಲ್ಲ. ಹೊಟ್ಟೆ ತುಂಬಷ್ಟು ಚೆನ್ನಾಗಿದೆ ಅಷ್ಟೇ. ಭರ್ಜರಿ ಊಟ ಆಯಿತು. ಇವಾಗ ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಬೇಕು ಅನ್ನಿಸ್ತಾ ಇದೆ. ಆದರೆ ವೀಡಿಯೋ ಪ್ಲ್ಯಾನಿಂಗ್ ಇದೆ, ವೀಡಿಯೋ ಮಾಡಬೇಕು ಇನ್ನು. ಸೊ ವೀಡಿಯೋ ಯಾವ್ದು ಮಾಡೋದು ಅನ್ನೋದು ಐಡಿಯಾ ಇಲ್ಲ, ಬಟ್ ಸ್ಟಿಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಚೆನ್ನಾಗಿತ್ತು ಒಂದು ರೇಂಜಿಗೆ. ಬೆಳಿಗ್ಗೆ ತಿಂದಿದ್ದು 3 o'clockಗೆ ಮತ್ತೆ ಊಟ ಮಾಡ್ತಿರೋದು. ಸೊ ನೋಡೋಣ ಯಾವ ವಿಡಿಯೋ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ ಮತ್ತೆ ಅಂತ. ಮೂಡಂತೂ ಇಲ್ಲ, ಬಟ್ ಬಂದಿದ್ದೀವಿ ಅಂತ ಸ್ವಲ್ಪ ಎನರ್ಜಿ ಆಗಿರ್ಬೇಕಷ್ಟೆ. ಅದು ಹಂಗೆ ಸಾಂಗ್ ಹಾಕಿ ನಿಮ್ಮ ಫೋನಲ್ಲಿ ನಾನು ಕಳಿಸಿದ್ದೀನಲ್ಲ, ಅದೊಂದು ಸಾಂಗ್ ಹಾಕಿ, ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊತೀನಿ ಅಷ್ಟೇ. ಮಾಡಾದ್ಮೇಲೆ ಬರೋದು. ಇವರು ಡ್ಯಾನ್ಸ್ ಮಾಡೋದಕ್ಕೆ ಬೇರೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಾನು ಇಂಟ್ರೆಸ್ಟ್ ಹೋಗ್ಬಿಡ್ತು ಅಂತ ಸೊ ಹಿಂಗೆ ರೆಡಿಯಾಗಿ ನಾರ್ಮಲ್ಲಾಗೆ ರೆಸ್ಟ್ ಮಾಡ್ತಾ ಇದ್ದೀನಿ. ಸುಸ್ತಾಗೋಯ್ತು ನನಗೆ, ಟಯರ್ಡ್ ಫೀಲ್ ಆಗ್ತಿದೆ. ಎವ್ವಿ ಬಿಸಿಲಿದೆ ಇವತ್ತೇ ಸಿಕ್ಕಾಗುತ್ತೆ. ಅಯ್ಯೋ, ಯಾರೋ ಸೌಂಡ್ ಮಾಡ್ತಿದ್ದಾರೆ. ಸೊ ಎವಿ ಬಿಸಿಲಿರೋದ್ರಿಂದ ನನಗೆ ಸ್ವಲ್ಪ ವೆದರ್ ಸಪೋರ್ಟ್ ಮಾಡ್ತಾಯಿಲ್ಲ. ಆ ಕಾರಣದಿಂದಾಗಿ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ರೆಸ್ಟ್ ಮಾಡಬೇಕು ಇವಾಗ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಇವಾಗ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಕಾಫಿ ಕುಡ್ಕೊಂಡು ಫುಲ್ಲು ಒಂಥರ ಟಯರ್ಡ್ ಫೀಲ್ ಆಗಿಬಿಡುತ್ತೆ ನನಗಂತೂ. ನನ್ನ ಹೇರ್ ಕಲರ್, ನನ್ನ ಡ್ರೆಸ್ ಕಲರ್ ಸೇಮ್ ಒಂದೇ ಇದೆ ನೋಡಿ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಕಾಫಿ ಬೆಳಿಗ್ಗೆ ಚೆನ್ನಾಗಿರಲಿಲ್ಲ, ಇವಾಗ ನೋಡೋಣ ಸ್ವಲ್ಪ ಸ್ಟ್ರಾಂಗಾಗಿ ಕುಡಿಬೇಕು. ತಲೆ ಸಿಕ್ಕಾಬಟ್ಟೆ ನೋವ್ತಾ ಇದೆ. ನೋಡುವ ಹೆಂಗಿರುತ್ತೆ ಕಾಫಿ ಅಂತ. ಹಿಂಗಿದೆ ವ್ಯೂ ನೋಡಿ, ಟಾಪ್ ವ್ಯೂ. ಬೆಂಗಳೂರಲ್ಲಿ ರ್ಯಾಂಕ್ 1 ಎಲ್ಲ ಕಡೆ 12 ಔಟ್ಲೆಟ್ಸ್ ಇದೆ. ಸೊ ನೀವು ಯಾವುದಕ್ಕೆ ಬೇಕಾದರೂ ವಿಸಿಟ್ ಮಾಡ್ಬೋದು. ನೋಡಿ, ಇಲ್ಲಿ ರೆಸಾರ್ಟಿಗೆ ಬಂದ್ಬಿಟ್ಟು ಬೇರೆ ಪ್ರಮೋಷನ್ದು ವಾಯ್ಸ್ ಓವರ್ ಕೊಟ್ಕೊಂಡು ಕೂತಿದ್ದಾರೆ. ಯುಕ್ತ ನೀನೇನಮ್ಮ ಮಾಡ್ತಿದ್ಯಾ? ಎಲ್ಲ ಎಡಿಟಿಂಗು, ಎಲ್ಲ ಅದೇ. ಏನ್ ಮಾಡೋದು
ನಾನು ಇವಾಗ ಅದನ್ನೇ ಮಾಡ್ಕೊಂಡು ಕೂತ್ಕೊಂತೀನಿ. ನಾನು ಯಾರು ಕಾಲೇಜ್ ಪಿಕ್ ಮಾಡ್ತಿಲ್ಲ, ವಿಡಿಯೋಸ್ ಕೇಳ್ತಾರೆ ಅಂದ್ಬಿಟ್ಟೆ. ಹಂಗೆ ಬ್ಯುಸಿ ಪರ್ಸನ್ಸು, ಪ್ರಮೋಷನ್ಸ್ ಮೇಲೆ ಪ್ರಮೋಷನ್ಸು, ಸೆಲೆಬ್ರಿಟಿಗಳು. ಅಯ್ಯೋ ಸೊ ಬ್ಯುಸಿ ಆಗಿರಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಕತ್ತಲೆ ಇದೆ ಅಂದರೆ ಏನೂ ಕಾಣಿಸ್ತಾ ಇಲ್ಲ. ಐ ಥಿಂಕ್ ನಾನು ಕಾಣಿಸ್ತಾ ಇಲ್ವೇನೋ ಗೊತ್ತಿಲ್ಲ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಚಳಿ ಬೇರೆ, ಅದಕ್ಕೆ ಜಾಕೆಟ್ ಹಾಕ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಸೊ ಊಟದಲ್ಲಿ ಏನೇನು ಮಾಡಿದ್ದಾರೋ ಗೊತ್ತಿಲ್ಲ, ನೋಡುವ. ಫೈರ್ ಕ್ಯಾಂಪ್ ನಡೀತಾ ಇದೆ ನೋಡಿ, ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಫೈರ್ ಕ್ಯಾಂಪ್ ಊಟ ಎಲ್ಲ ನೋಡಿ. ಸೊ ಫೈನಲಿ ಎಲ್ಲ ಮುಗಿಸಿ ಇವಾಗ ನಿದ್ದೆ ಮಾಡುವಂಥ ಟೈಮ್. ಮಲ್ಕೊತಾ ಇದ್ದೀನಿ. ಅವರು ಅಲ್ಲಿ ಮಲಗಿದ್ದಾರೆ, ಮಲ್ಕೊತಿದ್ದಾರೆ. ನಾನು ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸೊ ನಾನು ಇವಾಗ ನಿದ್ದೆ ಮಾಡಿ ಲೇಟ್ ಆಗೋಯ್ತು. ಸೊ ನಿದ್ದೆ ಮಾಡಿ ಬೆಳಗ್ಗೆ ಸಿಗುವೆ. ಸಿ ಯು. ಗುಡ್ ನೈಟ್ ಗಾಯ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಎದ್ದ ತಕ್ಷಣ ರೆಡಿ ಆಗಿಬಿಟ್ಟಿದ್ವಿ. ಸೊ ಸ್ವಲ್ಪ ನೈಟು ಲೇಟಾಗಿ ಮಲಗಿದ್ದು ಕಾರಣದಿಂದಾಗಿ ಸ್ವಲ್ಪ ಲೇಟಾಗಿ ಎದ್ದು ಬಿಟ್ವಿ. 10 o'clock ಚೆಕ್ಔಟ್ ಇದೆ. ಸೊ ನಾವು ಎದ್ದಿದ್ದೆ 9 o'clock. ಸೊ ಲೇಟ್ ಆಗೋಯ್ತು, ಅದಕ್ಕೆ ಬೇಗ ಕ್ವಿಕ್ಕಾಗಿ ರೆಡಿಯಾಗಿ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ಚೆಕ್ಔಟ್ ಮುಗಿಯುತ್ತೆ. ಸೊ ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಆಮ್ಲೆಟ್, ಬ್ರೆಡ್ ಆಮ್ಲೆಟ್ ಇಲ್ವಂತ. ಆಮ್ಲೆಟ್ ಇವಾಗ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಏನೇನೆಲ್ಲ ಇದೆ ಅಂತ ಎಲ್ಲ ನಾನು ತಿಂದೇ ಇರೋದೇ ಇದೆ ಇಲ್ಲಿ. ತಿನ್ನೋದು ಯಾಕೆ? ನನ್ನ ಬ್ರೇಕ್ಫಾಸ್ಟ್ ಇವತ್ತು ಇದಾಗಿದೆ. ನಮ್ಮ ಯುಕ್ತ ನೋಡಿ ಎಷ್ಟೊಂದು ಹಾಕೊಂಡ್ಬಂದ್ಬಿಟ್ಟಿದ್ದಾಳೆ. ಯಾಕೆ ಯುಕ್ತ? ಸೊ ನಾನು ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ತೀನಿ ಅನ್ನೋದೇ ಡೌಟು. ನೋಡೋಣ. ಇವ್ರ ಜೊತೆ ಅಂತ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ಫ್ರೀಯಾಗಿ ಕೊಡಿಸ್ತಾರೆ. ನೀವು ಬಂದರೆ ಸಾಕು, ಎಲ್ಲ ಪೇಮೆಂಟ್ ಎಲ್ಲ ಅವ್ರದ್ದೇ. ಹಾಲು ಇನ್ಯಾವ ಥರ ಇದೆ? ಹೌದಾ? ಓಕೆ, ಸ್ಟಾರ್ಟ್ ಮಾಡುವ ಇವಾಗ. ಆಮ್ಲೆಟ್ ರೆಡಿಯಾಗಿದೆ. ಡಬಲ್ ಎಗ್ ಆಮ್ಲೆಟ್, ಟ್ರಿಬಲ್ ಎಗ್ ಆಮ್ಲೆಟ್ ಅನ್ಸುತ್ತಲ್ಲ. ಇಲ್ಲ, 4 ಬಲ್ಲು. 4 ಬಲ್ಲ. ಓ ನೈಸ್. ಸೊ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಏನೋ ಅಂದ್ಲು ಯುಕ್ತ ನಾನು ಹೇಳೋದಕ್ಕಿಂತ ಮುಂಚೆ. ಸಾಕಾಗಿ ಹೋಗ್ಬಿಟ್ಟಿದೆ. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಯಾವಾಗ ಮನೆಗೆ ಹೋಗ್ತೀವೋ ಅಂತ ಅನ್ಸ್ಬಿಟ್ಟಿದೆ ಎಲ್ರಿಗೂ. ಸೊ ಬಾಡಿ ಪೇಯ್ನು ಅದು ಎಷ್ಟು ನಡೆದಿದೀವ. ಇಲ್ಲಿಂದ ಊಟಕ್ಕೆ ಹೋಗೋದು, ಕೈ ತೊಳೆಯಕ್ಕಂತಾನೆ ಮೇಲಿದೆ. ನಮ್ಮ ರೂಮಿಂದ ಊಟಕ್ಕೆ ತುಂಬ ದೂರ ಇದೆ. ಆ್ಯಂಡ್ ಊಟ ಮಾಡಿಕೊಂಡು ಹ್ಯಾಂಡ್ ವಾಶ್ ಮಾಡೋದಕ್ಕೇ ಒಂದು ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಅಷ್ಟು ಮೆಟ್ಲುಗಳು ನಾನೆಲ್ಲೂ ನೋಡಿಲ್ಲ ಆಯ್ತಾ, ಮೆಟ್ಲೆಲ್ಲ ಇರೋದು. ಏನು ಸುಮ್ಮನೆ ತಿಂಡಿದೆಲ್ಲ ಕರೆಸ್ಲಿ ಅಂದ್ಬಿಟ್ಟು ಹತ್ತಿ ಕಾಲ ಎಲ್ಲ ನೋವು. ಸೊ ಓಕೆ, ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗಿ. ಪ್ರಮೋಷನ್ ಮಾಡೋದೆಲ್ಲ ಏನು ಈಸಿ ಅಲ್ಲ. ಕರೆಕ್ಟ್. ಆಫ್ ಮಾಡಿ. ಏನು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಮೇಘು? ಪ್ರಮೋಷನ್ಸ್ ಮಾಡೋದು ಈಸಿ ಅಂತ ಅಲ್ಲ, ತುಂಬಾನೇ ಕಷ್ಟ ಇದೆ. ಮಾಡೋರಿಗಷ್ಟೇ ಗೊತ್ತಿರುತ್ತೆ ಅಂತ. ಸುಮ್ನೆ ಕುತ್ಕೊಂಡು ಮಾತಾಡೋರ್ಗೇನ್ ಮಾತಾಡ್ತಾರೆ. ಹೌದು, ಇವ್ರಿಗೇನ್ ವಿಡಿಯೋ ಮಾಡಿ ದುಡ್ಡು ತಗೊಂಡು ಕರೆಕ್ಟ್ ಆಗಿ ಶೂಟ್ ಆಗ್ಬೇಕು, ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಎಷ್ಟೆಲ್ಲ ಕಷ್ಟ ಇರುತ್ತೆ. ಮಾಡ್ತಾನೆ ಇರ್ತಾರೆ. ನೆನ್ನೆ ಇನ್ನೂ ಒಂದಷ್ಟು ಫೋನು. ಬಟ್ ನೋಡೋರಿಗೆ ಇವ್ರೇನು ಎಂಜಾಯ್ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಕಷ್ಟ ನಮಗೆ ಗೊತ್ತಿರುತ್ತೆ. ಪ್ರಪಂಚದಲ್ಲಿ ಯಾವ ಕೆಲಸನೂ ಕಷ್ಟನೇ, ಎಕ್ಸಾಕ್ಟ್ಲಿ. ಈಸಿಯಾಗಿ ಸಿಗಕ್ ಸಾಧ್ಯನೇ ಇಲ್ಲ. ಈಸಿಯಾಗೆಲ್ಲ ಸಿಕ್ಬಿಟ್ರೆ ಬೆಳಗ್ಗೆಯಿಂದ ಈವ್ನಿಂಗ್ ವರ್ಗೂ ಕೆಲಸ ಮಾಡಿ ದುಡಿತಾರ. ನಾವು ಹಂಗೇನೆ ಶೂಟಿಗೆ ಹೋದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಗುತ್ತೆ. ಈಗ ನೋಡಿ, ಒನ್ ಡೇ ಫುಲ್ಲು ನೆನ್ನೆ ಎಲ್ಲ ಇಲ್ಲೇ ಇದ್ದು ಇವತ್ತು ಹೋಗ್ತಾ ಇದೀವಿ ಮನೆಗೆ. ಹೋಗ್ತಾ ಇದೀವಿ ಮನೆಗೆ.
ಓಕೆ ಮನೆಗೆ ಹೋಗಿ ಸಿಗುವೆ ಬಾಯ್ ಬಾಯ್ ಗರ್ಲ್ಸ್. ಸೊ ಫೈನಲಿ ಮನೆಗೆ ಇವಾಗ ರೀಚ್ ಆದೆ. ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಬಟ್ಟೆ ಸೆಕೆ ಆಗೋಯ್ತು ಮನೆಗೆ ಬರೋಷ್ಟರಲ್ಲಿ. ಆ್ಯಂಡ್ ನಿನ್ನೆ ರೆಸಾರ್ಟದೆಲ್ಲ ಫುಲ್ಲು ಟಯರ್ಡು. ಸೊ ಈಗ ರೆಸ್ಟ್ ಮಾಡಬೇಕು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟು ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಸಿ ಯು, ಬಾಯ್ ಗೈಸ್.